ಸ್ನೇಹಿತರೆ, ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ, ಈ ಒಂದು ಪಪ್ಪಾಯಿ, ಜವಾರಿ ಪಪ್ಪಾಯಿ ಯಾವ ರೀತಿಯಾಗಿ ಕಾಯಿಗಳನ್ನು ಬಿಟ್ಟಿದೆ ಹಾಗೂ ದೊಡ್ಡ ಸೈಜ್ ಕೂಡ ಬಿಟ್ಟಿದೆ. ಹೀಗೆ ಎಲ್ಲರೂ ತಮ್ಮ ಮನೆಯ ಬಳಕೆಗಾಗಿ ಒಂದು ಕ್ಯಾರಿ ಬ್ಯಾಗ್ನಲ್ಲಿ ಸಹ ಬೆಳ್ಕೋಬೋದು ಹಾಗೂ ಗೊಬ್ಬರದ ಚೀಲಗಳಲ್ಲಿ ಸಹ ಬೆಳಿಬೋದು. ಇದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಸಸ್ಯವಾಗಿದೆ. ಇದು ಮೂಲತಃವಾಗಿ ಅಮೇರಿಕಾದ ಸಸ್ಯ ಆಗಿದ್ದರೂ ಕೂಡ ಇವತ್ತಿನ ದಿನ ಭಾರತೀಯರು ಇದನ್ನು ತುಂಬ ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರೆ ಹಾಗೂ ಭಾರತೀಯ ಸಸ್ಯವಾಗಿಯೇ ಉಳ್ಕೊಂಡಿದೆ ಈ ಹಣ್ಣು ಕೂಡ. ಇದನ್ನು ನೋಡಿ, ಪ್ರತಿದಿನ ಇದರಲ್ಲಿ ಬರ್ತಕ್ಕಂತಹ ಹಾಲನ್ನು 2 ಹನಿ ಕುಡಿಯೋದ್ರಿಂದ ಯಾವುದೇ ಥರದ ನಮಗೆ ವೈರಸ್ಗಳಾಗಲಿ ಅಥವಾ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗ್ತದೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಹೆಚ್ಚಾಗ್ತದೆ. ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಹೆಚ್ಚಿನದಾಗಿ ಕುಡಿಬಾರ್ದು. 3ರಿಂದ 4 ಹನಿ ಅಷ್ಟೇ ಇದರಲ್ಲಿ ಪರಂಗಿ ಕಾಯಲ್ಲಿ ಬರ್ತಕ್ಕಂಥ ಹಾಲನ್ನು ಕುಡಿದ್ರೂ ಸಾಕಾಗ್ತದೆ. ಹಾಗೆ ಈ ಒಂದು ಪರಂಗಿ ಎಲೆಯನ್ನು ಡೆಂಗ್ಯೂ ಫೀವರ್ ಬಂದಾಗ ಬಳಕೆ ಮಾಡ್ತೀವಿ. ಅಂದರೆ ವೈಟ್ ಸೆಲ್ಸ್ಗಳು ಕಡಿಮೆ ಆಗ್ತಿರ್ತವೆ. ಅಂಥ ಸಂದರ್ಭದಲ್ಲಿ ಇದರ ಒಂದು 4ರಿಂದ 5 ml ರಸ ಜೊತೆಗೆ 2 ಹನಿ ಜೇನುತುಪ್ಪವನ್ನು ಬೆರೆಸ್ಕೊಂಡು ಕುಡಿಯೋದ್ರಿಂದ ಒಳ್ಳೆಯ ರಿಸಲ್ಟ್ ಕೂಡ ಬರ್ತದೆ ಹಾಗೂ ನಮ್ಮ ವೈಟ್ ಸೆಲ್ಸ್ ಸಹ ಹೆಚ್ಚಾಗ್ತಾ ಹೋಗ್ತವೆ. ಇದರಿಂದ ಡೆಂಗ್ಯೂ ಫೀವರನ್ನು ತುಂಬ ಅತ್ಯುತ್ತಮವಾಗಿ ಕಂಟ್ರೋಲ್ ಮಾಡುತ್ತೆ. ಹಾಗೆ ಬೇರೆ ಯಾವುದೇ ಥರದ ವೈರಸ್ಸಿಂದ ಬರ್ತಕ್ಕಂಥ ಕಾಯಿಲೆಗಳಿಗೆ ರಾಮಬಾಣವಾಗಿದೆ. ಇದನ್ನು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಸೇವನೆ ಮಾಡ್ಬೋದು. ಗರ್ಭಿಣಿ ಸ್ತ್ರೀಯರನ್ನು ಹೊರತಾಗಿ ಇದರಲ್ಲಿ ಕ್ಯಾಲ್ಸಿಯಂ, ಐರನ್, ಪೊಟ್ಯಾಷಿಯಂ ಹೆಚ್ಚಾಗಿರ್ತದೆ. ಐರನ್ ಕೂಡ ಹೆಚ್ಚಾಗಿರ್ತದೆ ಹಾಗೂ ಇದರ ಬಳಕೆ ಅತ್ಯುತ್ತಮವಾಗಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದರಲ್ಲಿ ಇರ್ತದೆ. ದೇಹಕ್ಕೆ ಪೊಟ್ಯಾಷಿಯಂ ಅವಶ್ಯಕತೆ ಜಾಸ್ತಿ ಇರ್ತದೆ. ಐರನ್ ಅಂಶ ಕೂಡ ಜಾಸ್ತಿ ಬೇಕಾಗ್ತದೆ. ಅದಕ್ಕಾಗಿ ಪ್ರತಿದಿನ ಇದರ ಒಂದು 100ರಿಂದ 500 ಗ್ರಾಮ್ ಸೇವನೆ ಮಾಡೋದ್ರಿಂದ ಯಾವುದೇ ಎಫೆಕ್ಟ್ ಇರೋದಿಲ್ಲ. ಅತಿಯಾದರೆ ಅಮೃತ ಕೂಡ ವಿಷ ಅಂತಾರೆ. ಆ ಥರ ಹೆಚ್ಚಿನದಾಗಿ ಸೇವಿಸಿದಾಗ ಸ್ವಲ್ಪ ಅಲರ್ಜಿ ಸಮಸ್ಯೆಗಳು ಬರ್ಬೋದು. ಇದರ ಹೊರತಾಗಿ ಯಾವುದೇ ತೊಂದರೆಗಳಿರೋದಿಲ್ಲ. ಇದನ್ನು ಯಾವುದೇ ಒಂದು ಪ್ರದೇಶದಲ್ಲಿ ಅತ್ಯಂತ ಸುಲಭವಾಗಿ ಕಡಿಮೆ ಗೊಬ್ಬರ, ಕಡಿಮೆ ನೀರಿನಲ್ಲಿ ಸಹ ಬೆಳಿಬೋದು. ಹಾಗೆ ನಮ್ಮ ರೈತರಿಗೆ ಇದರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಮಲ್ಚಿಂಗ್ ಕೂಡ ಸಿಗ್ತದೆ. ನೋಡಿ, ಅದರ ಎಲೆಗಳು ಯಾವ ರೀತಿಯಾಗಿ ಬಿದ್ದಿದ್ದಾವೆ ಅಂತ. ಹಾಗೂ ಈ ಮರದ ಆಯಸ್ಸು 1ರಿಂದ 1.5 ವರ್ಷ ಇರೋದರಿಂದ ಇದು ಒಂದು ಹಣ್ಣು ಫಸಲನ್ನು ಕೊಡೋದು ನಿಲ್ಲಿಸಿದ ಮೇಲೆ ಇದರ ಸ್ಟಮ್ಮನ್ನು ಕೂಡ ಸಾವಯವ ಗೊಬ್ಬರದಲ್ಲಿ ಬಳಕೆ ಮಾಡ್ಬೋದು. ಹಾಗೆ ಇದರ ಬುಡದ ಬೇರು ಸಹ ಒಳಗಡೆ ತುಂಬ ಮಿದುವಿರೋದ್ರಿಂದ ಭೂಮಿಯನ್ನು ಫಲವತ್ತತೆ ಮಾಡುತ್ತೆ ಹಾಗೂ ಆರ್ಗಾನಿಕ್ ಕಾರ್ಬನನ್ನು ಹೆಚ್ಚಿನ ಮಾಡಿ ಹಾಗೂ ನಮ್ಮ ಅಂತರ್ಜಲ ವ್ಯವಸ್ಥೆಯನ್ನು ಸಹ ಹೆಚ್ಚಾಗೋದಕ್ಕೆ ಸಹಕಾರಿ ಮಾಡ್ತದೆ. ನಮಗೆ ಉತ್ತಮವಾಗಿರ್ತಕ್ಕಂಥ ಹಣ್ಣನ್ನು ನೀಡೋದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ಮಾನವರ ಆರೋಗ್ಯವನ್ನು ಕಾಪಾಡ್ತದೆ. ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಮಿಕಲ್ ಫಾರ್ಮಿಂಗ್ನಲ್ಲಿ ಹೆಚ್ಚೆಚ್ಚು ಕೆಮಿಕಲ್ಗಳನ್ನು ಬಳಕೆ ಮಾಡಿ ಪಪ್ಪಾಯಿಗಳನ್ನು ಈ ಒಂದು ಬೇಕರಿಗಳಲ್ಲಿ ಹಾಗೂ ಎಲ್ಲ ಒಂದು ಮಾಲ್ಗಳಲ್ಲಿ ಬಳಸಿ ಉತ್ತಮವಾಗಿರ್ತಕ್ಕಂಥ ಕಲರ್ ಒಂದನ್ನೇ ನೋಡಿ ಹಣ್ಣನ್ನು ಆಯ್ಕೆ ಮಾಡ್ಕೋಬೇಡಿ. ಇದು ಅತ್ಯಂತ ಸಿಹಿಯಾಗಿ ಮತ್ತು ಸಮೃದ್ಧವಾಗಿ ಆರೋಗ್ಯಕ್ಕೆ ಉತ್ತಮವಾಗಿರಬೇಕಂದ್ರೆ ಯಾವುದೇ ತೀರ ರಾಸಾಯನಿಕವನ್ನು ಬಳಸದೆ ಆರ್ಗ್ಯಾನಿಕ್ಕಾಗಿ ಅಥವಾ ಸಹಜ ಕೃಷಿಯಲ್ಲಿ, ನೈಸರ್ಗಿಕ ಕೃಷಿಯಲ್ಲಿ ಬೆಳೆದತಕ್ಕಂಥ ಪಪ್ಪಾಯಿಗಳನ್ನು ಬಳಸೋದ್ರ ಮುಖಾಂತರ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಬೇಕು. ಪಪ್ಪಾಯಿ ತಿನ್ನಬೇಕಂತ ಹೇಳಿ ಎಲ್ಲ ಕೆಮಿಕಲ್ ಫಾರ್ಮಿಂಗ್ ಹೊಡೆದಿರ್ತಕ್ಕಂಥ ಒಂದು ಫಾರ್ಮ್ಗಳಿಂದ ಖರೀದಿ ಮಾಡಿ ತಿಂದರೆ ನಿಮಗೆ ಆರೋಗ್ಯಕ್ಕಿಂತ ಅನಾರೋಗ್ಯಗಳೇ ಹೆಚ್ಚಾಗ್ತವೆ ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಮ ಹತ್ತಿರದ ಸ್ನೇಹಿತರ ಅಥವಾ ರೈತರಲ್ಲಿ ನಾಟಿ ಬೀಜಗಳನ್ನು ನೀವು ಕಲೆಕ್ಟ್ ಮಾಡ್ಕೊಂಡು ನೀವು ಸ್ವಂತ
ನಿಮ್ಮ ಮನೆಯ ಸುತ್ತ ಅಥವಾ ಕ್ಯಾರಿ ಬ್ಯಾಗ್ಗಳಲ್ಲಿ ಬೆಳ್ಕೋಬೋದು. ಅಥವಾ ನಿಮಗೆ ಗೊತ್ತಿರತಕ್ಕಂತಹ ಪರಿಚಯಸ್ಥ ಸಾವಯವ ಕೃಷಿಕರ ಹತ್ರ ಪಡಿಬೋದು. ಅಥವಾ ನೀವೇ ಅವರಿಗೆ ಒಂದು ಸಹಾಯವನ್ನು ಮಾಡೋದ್ರ ಮುಖಾಂತರ ಅವರನ್ನು ಸಾವಯವದಲ್ಲಿ ಬೆಳೆದರೆ ನಿಮ್ಮ ಹತ್ರ ನಾವು ಪರ್ಚೇಸ್ ಮಾಡ್ತೀವಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಅವರಿಗೆ ಧೈರ್ಯ ತುಂಬಿ ನೀವು ರೈತರನ್ನು ಸಾವಯವ ಕೃಷಿಯತ್ತ ಮರಳೋದಕ್ಕೆ ಸಹಾಯ ಕೂಡ ಮಾಡ್ಬೋದು. ಒಂದು 10-15 ಕುಟುಂಬಗಳು ಸೇರಿ ಒಬ್ಬ ರೈತರನ್ನು ಸಂಪರ್ಕ ಮಾಡಿ ಈ ಥರ ನಮಗೆ ಸಾವಯವದಲ್ಲಿ ಪಪ್ಪಾಯ ಬೇಕಾಗಿದೆ ಬೆಳೆದು ಕೊಡಿ ಅಂದರೆ ಯಾವುದೇ ಒಬ್ಬ ರೈತ ಖುಷಿಯಿಂದ ಬೆಳ್ಕೊಡ್ತಾನೆ. ಯಾಕಂದರೆ ಇವತ್ತು ರೈತನಿಗೆ ಸಪೋರ್ಟಿಂಗ್ ಮಾಡೋರು ತುಂಬ ಕಡಿಮೆ ಆಗಿದ್ದಾರೆ. ರೈತರನ್ನು ಪ್ರೋತ್ಸಾಹಿಸಿ ಅವರಿಗೆ ಸಹಕಾರ ನೀಡಿ ಹಾಗೂ ಉತ್ತಮವಾದ ಪಪ್ಪಾಯನ್ನು ಬೆಳ್ಕೊಡೋದು ಮುಖಾಂತರ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೋದು, ಹಾಗೆ ರೈತನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ಒಂದು ಚಾನಲನ್ನು ನೋಡಿದ ತಮಗೆಲ್ಲ ಅನಂತ ಕೋಟಿ ಧನ್ಯವಾದಗಳು. ನಮ್ಮ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೊದಲನೇದಾಗಿ ಸಬ್ಸ್ಕ್ರಿಪ್ಷನ್ ಮಾಡಿ. ಧನ್ಯವಾದ.